ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಚಂಬು ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಸಚಿವ ಎಚ್.ಕೆ. ಮುನಿಯಪ್ಪ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಂಬು ಹಿಡಿದು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದ ಬಳಿ ಪ್ರವಾಸಿ ಮಂದಿರ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು, ಮಾಜಿ ಶಾಸಕರು, ಸಂಸದರು ಭಾಗವಹಿಸಿದ್ದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮೂಡ ಹಗರಣ ಆರೋಪದ ಬಗ್ಗೆ ಆಹಾರ ಸಚಿವ ಎಚ್.ಕೆ. ಮುನಿಯಪ್ಪ ಪ್ರತಿಕ್ರಿಯೆ ನೀಡಿ 30 ವರ್ಷದಿಂದ ಆಡಳಿತ ಮಾಡಿದ ಎಲ್ಲರೂ ನಿವೇಶನ ಪಡೆದಿದ್ದಾರೆ, ಕಾನೂನುಬದ್ಧವಾಗಿ ಪಡೆದಿದ್ದಾರೆ. ಹಿಂದೆ ಬಿಜೆಪಿ ಜೆಡಿಎಸ್ ಆಡಳಿತ ಮಾಡಿದಾಗ ಎಲ್ಲರೂ ನಿವೇಶನ ಪಡೆದಿದ್ದಾರೆ. ನಿವೇಶನಗಳನ್ನು ಕ್ರಮವಾಗಿ ತೆಗೆದುಕೊಂಡಿದ್ದಾರಾ ಇಲ್ಲವಾ ಎಂಬ ತನಿಖೆಗೆ ಸಮಿತಿ ರಚನೆಯಾಗಲಿ ಎಂದರು. ರಾಜಕೀಯವಾಗಿ ಗೊಂದಲ ಮೂಡಿಸಿ ಸಿದ್ದರಾಮಯ್ಯನನ್ನು ರಾಜೀನಾಮೆ ಕೊಡಿ ಅನ್ನೋದ್ರಲ್ಲಿ ಅರ್ಥವಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಸರ್ಕಾರವನ್ನು ಕದಲಿಸುವುದಕ್ಕೆ ಯಾರಿಂದಾನೂ ಆಗೋದಿಲ್ಲ. ಯಾರು ಇಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೋ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ ಎಂದರು. ಈ ಸಂದರ್ಭಕ್ಕೆ ಸಂಬಂಧ ಇಲ್ಲ. ಅದರಲ್ಲಿ ಯಾರ್ಯಾರವರೇ ಹಿಂದಿನಿಂದ 20-30 ವರ್ಷದಿಂದ ಆಡಳಿತ ಮಾಡಿದವರು ಎಲ್ಲರೂ ಸೈಟ್ಗಳು ತಗೊಂಡವ್ರೆ. ಅವರೊಬ್ಬರೇ ತಗೊಂಡಿದ್ದಾರೆ ಅಂತ ಹೇಳೋಂಗಿಲ್ಲ. ಕಾನೂನುಬದ್ಧವಾಗಿ ತಗೊಂಡಿದ್ದಾರೆ. ಸೈಟ್ ತಗೊಂಡಿದ್ರು ಕೂಡ ಹಿಂದೆ JDSನವರು ಆಡಳಿತ ಮಾಡಿದಾಗ, BJPಯವರು ಆಡಳಿತ ಮಾಡಿದಾಗ ಅದೊಂದು ಎಲ್ಲ ಕಡೆಯೂ ಸೈಟ್ಗಳು ತಗೊಂಡಿದ್ದಾರೆ. ಸೈಟ್ಗಳು ತಗೊಂಡಿರೋದು ಕ್ರಮವಾಗಿ ಇದೆಯಾ ಇಲ್ಲ ಅನ್ನೋದಕ್ಕೆ ಅದೊಂದು ಕಮಿಟಿ ಮಾಡಲಿ, ವಿಚಾರ ಮಾಡಿ. ರಾಜಕೀಯವಾಗಿ ಗೊಂದಲವನ್ನು, ತೊಂದರೆಯನ್ನು ಉಂಟು ಮಾಡಿ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಕಾರಣ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 136 ಸೀಟನ್ನು ಪಡೆದಿದೆ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಮ್ಯಾಂಡೇಟಲ್ಲಿ ಕೆಲಸ ಮಾಡ್ತೀವಿ. ಅದನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಈ ಸರ್ಕಾರನ ಯಾರನ್ನು ಕದಲಿಸೋಕ್ಕೂ ಆಗೋದಿಲ್ಲ. ಆದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಾದರೂ ಅನ್ಯಾಯ ಆಗಿದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಲಿ. ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅದನ್ನು ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ. ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ಪಾತ್ರ ಇಲ್ಲ, ಅವ್ರದ್ದು ಏನೂ ಪಾತ್ರ ಇಲ್ಲ. ಇದು ರಾಜಕೀಯವಾಗಿ BJP ಮತ್ತು ಜನತಾದಳ ಸೇರಿ ಇದು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದಕ್ಕೊಂದು ಸಿಸ್ಟಮ್ ಇದೆ. ಎನ್ಕ್ವೈರಿ ಮಾಡಲಿ. 30 ವರ್ಷದಿಂದ ಯಾರ್ಯಾರು ರಾಜ್ಯಭಾರ ಮಾಡಿದ್ರು, ಯಾರ್ಯಾರು ಮೇಯರ್ಸ್ ಇದ್ದರು, ಯಾರು ಉಪಮೇಯರ್ಸ್ ಇದ್ದರು, ಯಾರು ಮೆಂಬರ್ಸ್ ಇದ್ದರು, ಯಾರು ಆಡಳಿತ ಮಾಡಿದ್ರು ಎಲ್ಲ ವಿಚಾರ ಮಾಡಿದಾಗ ಸತ್ಯ ಬಯಲಿಗೆ ಬರ್ತದೆ. 2004ರಿಂದ 2014ರವರೆಗೆ UPA ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ. ಮೋದಿ ಪ್ರಧಾನಿಯಾದ ಮೇಲೆ ಎಲ್ಲ ರಾಜ್ಯಗಳ ಮೇಲೆ ತಾರತಮ್ಯ ಮಾಡಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎಂದರು. ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿಯವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಹಣಕಾಸಿನ ಸಚಿವರಂತ ನಿರ್ಮಲಾ ಸೀತಾರಾಮನ್ ಇವರಿದ್ದುಕೊಂಡು ಕೂಡ NDA ಒಕ್ಕೂಟದ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಂತ ಆಂಧ್ರ ಪ್ರದೇಶ ಮತ್ತು ಬಿಹಾರಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದು. GST ಹಣವನ್ನು, ಸುಂಕವನ್ನು, ಟ್ಯಾಕ್ಸನ್ನು ಕಟ್ಟೋದರಲ್ಲಿ ಕರ್ನಾಟಕ ಎರಡನೇದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಈ ರಾಷ್ಟ್ರದ ಸರ್ಕಾರವನ್ನು ಮಾಡುವವರು ಎಲ್ಲ ರಾಜ್ಯಗಳು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಅಭಿವೃದ್ಧಿಗೂ ಹಣವನ್ನು ಕೊಡುವಂಥದ್ದು ಹಿಂದಿನಿಂದ ಸರ್ಕಾರಗಳು ಸ್ವತಂತ್ರ ಬಂದಾಗಿನಿಂದ ನಡ್ಕೊಂಡ್ಬಂದಿವೆ. ಅದಕ್ಕೆ ನಾವು ರಾಜ್ಯಭಾರ ಮಾಡಿದಂಥ ಇತ್ತೀಚೆಗೆ 2004ರಿಂದ 2014ವರೆಗೂ ಕೂಡ ಯಾವುದೇ ರಾಜ್ಯಕ್ಕೂ ತಾರತಮ್ಯ ಇಲ್ಲದ UPA ಸರ್ಕಾರ, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಬಹಳಷ್ಟು ತಾರತಮ್ಯಗಳಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯಲ್ಲಿರುವಂಥ ಏನು ಪ್ರಾಜೆಕ್ಟ್ಸ್ ಇವೆ ಅವ್ಯಾವುದಕ್ಕೂ ಕೂಡ ಹಣವನ್ನು ಕೊಟ್ಟಿಲ್ಲ.
ಇನ್ನು ಈ ವೇಳೆ ಶಾಂತಕುಮಾರ್, ರಾಮಚಂದ್ರಪ್ಪ, ಪ್ರಸನ್ನಕುಮಾರ್, ಚಿನ್ನಪ್ಪ, ಬಿ ರಾಜಣ್ಣ, ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.